ಪ್ರೀಮಿಯರ್ಗೆ ತಮ್ಗೆಲ್ಲರಿಗೂ ಸ್ವಾಗತ. ಇವತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ ಮುಂದೆ ಬರ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನಮ್ಗೆ ಒಂದು ಹಾಡೆಲ್ಲ ಇದೆ, ಕೇಳಿದಿರ, ದೊಡ್ಡವರೆಲ್ಲ ಜಾಣರಲ್ಲ ಅಂತ ಒಂದು ಹಾಡಿರುತ್ತೆ. ಆದ್ರೆ ದೊಡ್ಡವರು ಯಾವತ್ತೂ ಜಾಣರೇ ಸ್ಟಾಕ್ ಮಾರ್ಕೆಟ್ ವಿಚಾರದಲ್ಲಿ ಅನ್ನೋದನ್ನ ಮತ್ತೆ ಪ್ರೂವ್ ಮಾಡತ್ರ ಒಂದು ಇನ್ಸಿಡೆಂಟ್ ಸಿಕ್ಕಿದೆ. ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಮೇನ್ ಥೀಮ್ ನೀವು ಆಲ್ರೆಡಿ ನೋಡಿರ್ತೀರಾ, ತಮ್ನೇಲಲ್ಲಿ, ಟೈಟ್ಲ್ ಅಲ್ಲಿ ಎಲ್ಲ. ಇನ್ಫೋಸಿಸ್ ಅವರು 18,000 ಕೋಟಿಯ ಒಂದು ಬೈಬ್ಯಾಕ್ ಅನ್ನು ಅನೌನ್ಸ್ ಮಾಡಿದ್ದಾರೆ, ಶೇರ್ ಬೈಬ್ಯಾಕ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಆದ್ರೆ ಇಂಟ್ರೆಸ್ಟಿಂಗ್ ಏನಂದ್ರೆ, ಈ ಸಲ 18,000 ಕೋಟಿ ಬೈಬ್ಯಾಕ್ ಅಲ್ಲಿ ಇನ್ಫೋಸಿಸ್ ನ ಪ್ರಮೋಟರ್ಸ್ ಗಳೇ ಅದರಿಂದ ಆಚೆ ಇದ್ದಾರೆ, ನಾವು ಪಾರ್ಟಿಸಿಪೇಟ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಈ ಸುದ್ದಿ ಬಂದಾಗಿಂದ ಸ್ವಲ್ಪ ಕುತೂಹಲ ಅನಿಸ್ತು. ಯಾಕಂದ್ರೆ ನಾವು ನೋಡಿ 10-20 ಶೇರ್ ಇಟ್ಕೊಂಡ್ರು ನಾವೇ ಬೈಬ್ಯಾಕ್ ಅಂತ ಬಂದಾಗ ಒಂದು 200-300 ರೂಪಾಯಿ ಜಾಸ್ತಿನೇ ಹೇಳಿರ್ತಾರೆ. ಯಾಕಂದ್ರೆ ಬೈಬ್ಯಾಕ್ ಅಲ್ಲಿ ಜನ ಪಾರ್ಟಿಸಿಪೇಟ್ ಮಾಡಬೇಕು, ಕಂಪನಿ ಬೈಬ್ಯಾಕ್ ಮಾಡ್ತಾ ಇದೆ ಅಂದ್ರೆ ಯಾವ್ದೋ ಒಂದು ಉದ್ದೇಶಕ್ಕೆ ದುಡ್ಡನ್ನ ವಾಪಸ್ಸು ನಾವೇ ತಗೋಣ ಅಂತ ಹೇಳ್ಬಿಟ್ಟು ಜನಕ್ಕೆ ಜಾಸ್ತಿ ದುಡ್ಡು ಕೊಟ್ಬಿಟ್ಟು ನಾವೇ ಅದನ್ನ ಬೇರೆ ಕಡೆ ಉಪಯೋಗಿಸ್ಕೊಳಕ್ಕೆ ವಾಪಸ್ ರೈಸ್ ಮಾಡ್ತಾ ಇದ್ದಾರೆ ಮಾರ್ಕೆಟಿಂಗ್ ಅನ್ನೋ ಒಂದು ಉದ್ದೇಶ ಅಲ್ವಾ. ಕಾರ್ಪೊರೇಟ್ ಆಕ್ಷನ್ ಗಳೆಲ್ಲದೂ ಕೂಡ ಮನಿನ ವಾಪಸ್ ಅವ್ರಿಗೆ ನೀಡಿಗೆ ಬೇಕಾದಂಗೆ ತಗೊಳಕ್ಕೆ ಇರುತ್ತೆ ಉದ್ದೇಶ. ಸೊ ಇಂಥ ನೀಡದಿದ್ದಾಗ 10-20 ಶೇರ್ ಇಟ್ಕೊಂಡ್ರು ನಾವೇ ಒಳ್ಳೆ ಪ್ರಾಫಿಟ್, ಮಾರ್ಕೆಟ್ ಕಂಡೀಷನ್ ಕೂಡ ಈ ತರ ಇದೆ, ಐಟಿ ಮೊದಲೇ ಸ್ಟ್ರಗಲ್ ಆಗ್ತಾ ಇದೆ, ಒಂದು 200-300 ರೂಪಾಯಿ ಪ್ರೀಮಿಯಂ ಅಲ್ಲಿ ಬರುತ್ತೆ ಅಂದ್ರೆ ಯಾಕೆ ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತ ನಾವು ನೋಡ್ತೀವಿ. ಹಂಗಂತಿದ್ದಾಗ ಕೋಟ್ಯಾಂತರ ಗಟ್ಟಲೆ ದೊಡ್ಡ ಮಟ್ಟಿನ ಸ್ಟೇಕ್ ಇದ್ರು ಅಂತ ಪ್ರಮೋಟರ್ಸ್ ಗಳು ತುದಿಗಾರಲ್ಲಿ ಇರ್ತಾರೆ ಅಲ್ವಾ. ನಾವು ಪ್ರೀಮಿಯಂ ಬರ್ತಾ ಇದೆ ಅಂದ್ರೆ ಅವರೇ ಡಿಸಿಷನ್ ಮೇಕರ್ಸ್ ಆಗಿದ್ರು ಕೂಡ ಅನೌನ್ಸ್ ಮಾಡ್ಕೊಂಡು ನಾವು ತಗೋಣ ಅನ್ನೋ ಒಂದು ನಿರ್ಧಾರದಲ್ಲಿ ಇರ್ತಾರೆ. ಹಾಗಿದ್ರು ಕೂಡ ಯಾಕೆ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ ಅಂತ ಬರ್ತಾ ಇತ್ತು. ಇದರಿಂದ ಅಂತ ನೋಡಿದಾಗ ಟ್ಯಾಕ್ಸೇಷನ್ ಇದಕ್ಕೆ ದೊಡ್ಡ ಕಾರಣ. ಟ್ಯಾಕ್ಸ್ ಉಳಿಸೋದಕ್ಕೇನೆ ಪ್ರಮೋಟರ್ಸ್ ಗಳು ಈ ಒಂದು ನಿರ್ಧಾರನ ತಗೊಂಡಿದ್ದಾರೆ. ಸೊ ಅದೇನು ಅಂತ ಡೀಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ ಇವತ್ತು. ನೋಡಿ, ಹೋದ ವರ್ಷ ಒಂದು ಟ್ಯಾಕ್ಸ್ ನಲ್ಲಿ ಒಂದು ಬದಲಾವಣೆನ ತಂದ್ರು. ಇದು ಯಾವುದು ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಅಂತ ಅದು ಹಂಗೆ ಇದೆ, ಅದಕ್ಕೆ ಅಮೆಂಡ್ಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಕ್ಲಾಸ್ ಎಫ್, ಸಬ್ ಕ್ಲಾಸ್ ಎಫ್ ಅಂತ ಒಂದು ಆಡ್ ಮಾಡಿ ಅದರಲ್ಲಿ 2024 ಅಕ್ಟೋಬರ್ ಟೈಮಲ್ಲಿ, ಹೋದ ವರ್ಷ ಎಕ್ಸಾಕ್ಟ್ 1 ವರ್ಷ ಆಯ್ತು ಅಂತ ಅನ್ಕೊಳ್ಳೋಣ. ಸೊ ಆಗ ಒಂದು ಹೊಸ ತಿದ್ದುಪಡಿನ ತಂದ್ರು. ಏನು ಅಂದ್ರೆ, ಮೊದಲೆಲ್ಲ ಕಂಪನಿಗಳು ಬೈಬ್ಯಾಕ್ ಅನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ತಮ್ಮ ಶೇರ್ ಪರ್ಚೇಸ್, ಕಂಪನಿಯ ಶೇರ್ ಗಳನ್ನ ತಾವೇ ವಾಪಸ್ಸು ಪರ್ಚೇಸ್ ಮಾಡ್ಕೊಂತ ಇದ್ದಾರೆ ಅಂತಂದ್ರೆ ಅದನ್ನ ಕಂಪನಿನೇ ನೋಡ್ಕೊಂತ ಇತ್ತು ಟ್ಯಾಕ್ಸೇಷನ್ ನ. ಈಗ ಏನ್ ಮಾಡ್ತಾರೆ, ಅದು ಶೇರ್ ಹೋಲ್ಡರ್ ಅವರು ನೋಡ್ಕೋಬೇಕು, ಅದಕ್ಕೆ ಅವರು ಟ್ಯಾಕ್ಸ್ ಗೆ ಭಾಜನಾಗಿರ್ತಾರೆ. ಕಂಪನಿ ವಿಧಿಸೋದಲ್ಲ, ಯಾರು ಬೈಬ್ಯಾಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೋ ಅವ್ರ ಮೇಲೆ ಟ್ಯಾಕ್ಸ್ ಬೀಳುತ್ತೆ ಅಂತ ಒಂದು ಚೇಂಜ್ ಅನ್ನ ತರ್ತಾ ಹೋಯ್ತು. ಈ ಚೇಂಜ್ ಅನ್ನ ತಂದ್ರೆ ಏನಾಗ್ತಾ ಹೋಗುತ್ತೆ ಅಂದ್ರೆ, ಕಂಪನಿಗಳು ಬೈಬ್ಯಾಕ್ ಅಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿರ್ತಾರೋ ಶೇರ್ ಹೋಲ್ಡರ್ಸ್ ಅವ್ರಿಗೆ ಏನು ಅದನ್ನ ಕೊಡ್ತಾರಲ್ಲ, ಆ ಬೈಬ್ಯಾಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರೋ ಬೆಲೆ, ಈಗ ಇನ್ಫೋಸಿಸ್ ಉದಾಹರಣೆಗೆ ಬರ್ತೀನಿ ನಾನು, ಎಕ್ಸಾಂಪಲ್ 1800 ಅಂತ ಸೆಟ್ ಮಾಡಿದ್ದಾರೆ. ಸೊ 1800 ರೂಪಾಯಿ ಅಂತ ಅವರಿಗೆ ಕ್ರೆಡಿಟ್ ಆಗ್ಬೇಕಾದ್ರೆ ಶೇರ್ ಹೋಲ್ಡರ್ಗೆ 10% TDS, ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಅಂತ ಕಟ್ ಆಗ್ಬಿಟ್ಟು ಅವರಿಗೆ ಕೊಡಬೇಕು. ಅದನ್ನ ನೀವು ಕೊಡಬೇಕಾದ್ರೆ ಅದನ್ನ ರಿಪೋರ್ಟ್ ಏನಂತ ಮಾಡಬೇಕು, ಡಿವಿಡೆಂಡ್ ಅಂತ ನೀವು ರಿಪೋರ್ಟ್ ಮಾಡಬೇಕು ಅಂತ ಕಂಪನಿಗಳಿಗೆ ಈ ತಿದ್ದುಪಡಿ ಆದೇಶ ಕೊಟ್ಟಿದೆ. ಶೇರ್ ಹೋಲ್ಡರ್ಗಳಿಗೆ ಹೇಗೆ ಅಂದ್ರೆ ನಾವು ನೀವು ಅಥವಾ ಯಾರು ಪ್ರಮೋಟರ್ ಯಾರು ಇರ್ತಾರೋ ಅವ್ರು ಇಂಡಿವಿಜುವಲ್ ಶೇರ್ ಹೋಲ್ಡರ್ಸ್, ಅವ್ರು ಏನ್ ಟ್ಯಾಕ್ಸ್ ಲ್ಯಾಬ್ ಅಲ್ಲಿ ಇರ್ತಾರೋ ಆಯ್ತಾ, ಆ ಟ್ಯಾಕ್ಸ್ ಲ್ಯಾಬ್ ಬೀಳ್ತಾ ಹೋಗುತ್ತೆ. ಸೊ ಹೈಯರ್ ಟ್ಯಾಕ್ಸ್ ಲ್ಯಾಬ್ ಅಲ್ಲಿ ಇದ್ದವ್ರಿಗೆ ಅಂದ್ರೆ ಇವೆಲ್ಲ ಆಲ್ಮೋಸ್ಟ್ 1 ಕೋಟಿಗಿಂತ ಜಾಸ್ತಿನೇ ಇರುತ್ತಲ್ವಾ. 1 ಕೋಟಿನೂ ಅಲ್ಲ, ಇವಾಗ ಇಂಡಿಯಾದಲ್ಲಿ 24 ಲಕ್ಷ ದಾಟ್ತಿದ್ದಂಗೆ ನಿಮ್ಗೆ 30% ಟ್ಯಾಕ್ಸ್ ಲ್ಯಾಬ್ ಬಂದ್ಬಿಡುತ್ತೆ ಇವಾಗ. ಸೊ ನ್ಯೂ ರೆಜಿಮ್ ಅಂತ ನೋಡ್ತಾ ಹೋಗೋದ್ರಾದ್ರೂ ಕೂಡ. ಹಾಗಾಗಿ 30% ಟ್ಯಾಕ್ಸ್ ಲ್ಯಾಬ್, ಅದಕ್ಕೆ ಮತ್ತೆ ಟ್ಯಾಕ್ಸ್ ಸರ್ಚಾರ್ಜ್, ಸೆಸ್, ಇದನ್ನೆಲ್ಲ ನಾವು ಟ್ಯಾಕ್ಸ್ ಪ್ಲಾನಿಂಗ್ ಪ್ಲೇಲಿಸ್ಟ್ ಅಲ್ಲಿ ಮಾತಾಡಿದೀವಿ. ಇಂಟ್ರೆಸ್ಟ್ ಇದ್ದವರು ಡೆಡಿಕೇಟೆಡ್ ಬೇಕಾದ್ರೂ ಅಲ್ಲಿ ನೀವು ಚೆಕ್ಔಟ್ ಮಾಡಬಹುದು. ಸೊ ಅಲ್ಲಿ ನೀವು ನೋಡ್ಕೊಂತ ಹೋಗ್ಬೇಕು. ಆದ್ರೆ ಕ್ಯಾಪಿಟಲ್ ಲಾಸ್ ಅಂತ ಕ್ಲೇಮ್ ಮಾಡ್ಕೊಂತ ಹೋಗ್ಬೋದು ಅಂತ ಹೇಳಿದ್ರು. ಆದ್ರೆ ಜಾಸ್ತಿ ಏನ್ ನೋಡ್ರಿ ಟ್ಯಾಕ್ಸ್ ರೇಟ್ ಇರುತ್ತೋ ಆ ಟ್ಯಾಕ್ಸ್ ರೇಟೇ ಬೀಳ್ತಾ ಹೋಗುತ್ತೆ ಅಂತ. ಅದಕ್ಕೆ ಪೂರ್ವಪರವಾಗಿ ಏನಾಗ ಮಾಡ್ತಾರೆ, 10%. ಅಂದ್ರೆ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ, ಈಗ ಸಂಬಳ ಸ್ಯಾಲರಿಡ್ ಉದ್ಯೋಗಿಸಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ. ಪ್ರತಿ ತಿಂಗಳು ನಿಮಗೆ ಸಂಬಳ ಬರ್ಬೇಕಾದ್ರೇನೆ TDS ಅಂತ ಕಟ್ ಆಗ್ಬಿಟ್ಟು ನಿಮಗೆ ಸಂಬಳ ಬರುತ್ತೆ. ನಿಮ್ದ್ರಲ್ಲಿ ಅದ್ರ ಜನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಿತ್ತು. ಮತ್ತೊಂದು ಅಂದ್ರೆ ಏನು, ನಾವು ಟ್ಯಾಕ್ಸ್ ಫೈಲಿಂಗ್ ಮಾಡ್ಬೇಕಾದ್ರೆ ಹೋಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಬಟ್ ನಮ್ಮ ಪರವಾಗಿ ಏನು ಟ್ಯಾಕ್ಸ್ ಕಟ್ಟೋದು ಅಂತ ಇರುತ್ತೋ ಅದು ಪ್ರತಿ ತಿಂಗಳು ಕಟ್ ಆಗೇ ನಮ್ ಕೈಗೆ ಬರುತ್ತಲ್ವಾ. ಸೇಮ್ ಬೈಬ್ಯಾಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಕೂಡ ಅದೇನೆ. ಆದ್ರೆ ಎಷ್ಟು ಕಟ್ ಆಗುತ್ತೆ ಅಂದ್ರೆ 10% ಕಟ್ ಆಗುತ್ತೆ. ನಿಮ್ ಬ್ಯಾಂಕ್ ಅಲ್ಲೂ ಕೂಡ ಯಾರು FD ಎಲ್ಲ ನೀವು ಇಟ್ಟಿದ್ರೆ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಇಂಟ್ರೆಸ್ಟ್ ನಿಮ್ದು ಜಾಸ್ತಿ ಆಗ್ತಾ ಇದೆ ಅಂದ್ರೆ 15H ಫಾರ್ಮ್, ಇಲ್ಲ 15G ಫಾರ್ಮ್, ಸೀನಿಯರ್ ಸಿಟಿಸನ್ಸ್ ಆದ್ರೆ ಈ ರೀತಿ ಫೈಲ್ ಮಾಡ್ಬೇಕು. ನಿಮ್ದು ಅಷ್ಟು ಜಾಸ್ತಿ ಆಗ್ತಾ ಇಲ್ಲ ಅಂತ ಡಿಕ್ಲೇರ್ ಮಾಡ್ಬೇಕು. ಇಲ್ಲ ಅಂದ್ರೆ ಏನ್ ಮಾಡ್ತಾರೆ, ನಿಮ್ಗೆ ಎಷ್ಟು ಇಂಟ್ರೆಸ್ಟ್ ಬಂದಿರುತ್ತೋ ಅದರಲ್ಲಿ 10% TDS ಅಂತ ಕಟ್ ಮಾಡ್ತಾರಲ್ವಾ. ಸೇಮ್ ಇಲ್ಲೂ ಕೂಡ ಈಗ ಬೈಬ್ಯಾಕ್ ಇಗೂ ಕೂಡ ಅಪ್ಲೈ ಆಗ್ತಾ ಹೋಗುತ್ತೆ. ನಾನ್ ರೆಸಿಡೆನ್ಸ್ ಅಂದ್ರೆ ಶೇರ್ ಹೋಲ್ಡರ್ ಆಗಿರ್ತಾರೆ, ಇಲ್ಲ ಬೇರೆ ಕಡೆ NRI ಗಳಾಗಿರ್ಬೋದು, ಅವರಿಗೆಲ್ಲ 115 ಸ್ಕೆಡ್ಯೂಲ್ 115A ಅಂತ ಇದೆ. ಅದ್ರ ಪ್ರಕಾರ 20%. ನೋಡಿ, ಇಲ್ಲಿರೋರಿಗಿಂತ
ಇಲ್ಲಿದ್ದು ಹೈ ಟ್ಯಾಕ್ಸ್ ರೇಂಜ್ ಇರ್ತಾರಲ್ಲ, ಯಾರು ಜಾಸ್ತಿ ಅರ್ನ್ ಮಾಡಿರ್ತಾರೆ ಅಥವಾ 30% ಟ್ಯಾಕ್ಸ್ ಲೆವೆಲ್ ಯಾರು ಇರ್ತೀವಿ, ಅವರಿಗೆ ಕಂಪೇರ್ ಮಾಡಿದ್ರೆ ನಾನ್ ರೆಸಿಡೆನ್ಸಿಗೆ ಬೆಟರ್ ಇದೆ ಇವಾಗ 20%. ಸೊ ಈ ಬೈಬ್ಯಾಕ್ ಅಲ್ಲಿ ಮುಂದಕ್ಕೆ ನಾನ್ ರೆಸಿಡೆನ್ಸೇ ಈಗ ಅವ್ರಿಗೇನೆ ಕೂಡ ಲಾಭ ಆಗ್ತಾ ಹೋಗುತ್ತೆ. ಸೊ ಇನ್ನೇನಂದ್ರೆ ಈ ತರ ಏನ್ ಹಿಂಗ್ ಹೇಳ್ಬಿಟ್ರಲ್ಲ, ಏನು ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ ಅದನ್ನ ಸಿಂಪ್ಲಿಫೈ ಮಾಡಂತೆ. ಸೊ ಏನ್ ಹೇಳ್ಕೊಡ್ತಿದ್ದೀನಿ ಅಂತಂದ್ರೆ, ನಾನು ಇವಾಗ ಯಾವತ್ತು ರೆಕಾರ್ಡ್ ಡೇಟ್ ಅಂತ ಇನ್ನು ಅನೌನ್ಸ್ ಮಾಡಿಲ್ಲ. ಅಟ್ಲೀಸ್ಟ್ ನಾನು ಈಗ ಈ ರೆಕಾರ್ಡ್ ಮಾಡ್ತಾ ಇರೋ ತನಕ ಅಂತೂ ನನಗೆ ಗೊತ್ತಿಲ್ಲ ಯಾವತ್ತು ಅಂದ್ರೆ ಎಲ್ಲಿ ತನಕ ಶೇರ್ ಹೋಲ್ಡರ್ ಆಗಿರೋರು ಪಾರ್ಟಿಸಿಪೇಟ್. ರೆಕಾರ್ಡ್ ಡೇಟ್ ಅಂದ್ರೆ ಏನಾಗಿರುತ್ತೆ, ಇವಾಗ ಲೆಟ್ಸ್ ಸೇ ಅಕ್ಟೋಬರ್ 30ನೇ ತಾರೀಕು ತನಕ ಯಾರ್ಯಾರು ಶೇರ್ ಹೋಲ್ಡರ್ಸ್ ಆಗಿರ್ತಾರೋ ಅವ್ರು ಎಲಿಜಿಬಲ್ ಇರ್ತಾರೆ ಅಂತ ಹೇಳೋದಾದ್ರೆ, ಅಕ್ಟೋಬರ್ 30ನೇ ತಾರೀಕು ಒಳಗಡೆನೆ ನಿಮ್ಮ ಡಿಮ್ಯಾಟ್ ಖಾತೆನಲ್ಲಿ ಇನ್ಫೋಸಿಸ್ ಶೇರ್ ಇದ್ರೆ ಅದರಲ್ಲಿ ಎಷ್ಟು ಬೈಬ್ಯಾಕ್ ರೇಷಿಯೋ ಎಷ್ಟಿರುತ್ತೋ ಅಷ್ಟನ್ನು ಬೈಬ್ಯಾಕ್ ಅಲ್ಲಿ ಕೊಟ್ಬಿಟ್ಟು ಜಾಸ್ತಿ ದುಡ್ಡು ತಗೊಳೋದಿರುತ್ತಾ, ಆ ರೀತಿನೂ ಇರೋದಿಲ್ಲ. ಒಂದು ರೇಷಿಯೋ ಅಂತ ಸೆಟ್ ಮಾಡ್ತಾರೆ, ಅಂದ್ರೆ 1:10 ಅಥವಾ 1:5 ವಾಟ್ ಎವರ್. ಅಂದ್ರೆ 5 ಶೇರ್ ಇದ್ರೆ 1 ಶೇರ್ ನ ಬೈಬ್ಯಾಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು, ಅಥವಾ 10 ಶೇರ್ ಇದ್ರೆ 1 ಶೇರ್ ನ ಬೈಬ್ಯಾಕ್ ಅಲ್ಲಿ ಕೊಡಬಹುದು. ಈ ರೀತಿ ಇರುತ್ತೆ. ಸೊ ಆ ರೀತಿ ಇದ್ದಾಗ ಅದು ರೆಕಾರ್ಡ್ ಡೇಟ್ ಒಳಗಡೆ ಇರಬೇಕು. ಅಂದ್ರೆ ಅದಾದ್ಮೇಲೆ ನೀವು ಶೇರ್ ತಗೊಂಡು ನೀವು ಎಲಿಜಿಬಲ್ ಇರೋದಿಲ್ಲ ಬೈಬ್ಯಾಕಿಗೆ ಪಾರ್ಟಿಸಿಪೇಟ್ ಮಾಡಕ್ಕೆ. ಸೊ ಈ ತರ ಅದು ಯಾವತ್ತು ರೆಕಾರ್ಡ್ ಡೇಟ್ ಅಂತ ಇನ್ನು ಹೇಳಿಲ್ಲ. ಆದ್ರೆ ಬೆಲೆ ಹೇಳ್ತಾರೆ. ಬೆಲೆ ಏನ್ ಹೇಳಿದ್ದಾರೆ, ಈಗ ಸೆಪ್ಟೆಂಬರ್ 14ನೇ ತಾರೀಕಿನ ಒಂದು ಲೆಟರ್ ಬರೆದಿದ್ರಲ್ಲಿ ಅಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಗೆ ಫೈಲ್ ಮಾಡೋ ಒಂದು ರಿಪೋರ್ಟ್ ಅಲ್ಲಿ ಹೇಳಿದ್ದಾರೆ, 18,000 ಕೋಟಿನ IPO ಮಾಡ್ತಾ ಇದೀವಿ ನಾವು. ಅಂದ್ರೆ ಸಾರಿ IPO ಅಂತ ಹೇಳ್ತಾ ಇದೀವಿ, 18,000 ಕೋಟಿಯ ಒಂದು ಬೈಬ್ಯಾಕ್ ನ ಮಾಡ್ತಾ ಇದೀವಿ. ಅದರಲ್ಲಿ 1,800 ಪರ್ ಶೇರ್ ನಾವು ಇಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಸೊ 1,800 ರೂಪಾಯಿಗೆ ಬೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಶುಕ್ರವಾರ 24 ಅಕ್ಟೋಬರ್ ಅಲ್ಲಿ ಯಾವ ರೀತಿ ಕ್ಲೋಸಿಂಗ್ ಆಗಿದೆ, ಲೇಟೆಸ್ಟ್ ಕ್ಲೋಸಿಂಗ್ ಆಗಿರೋದು ಇನ್ಫೋಸಿಸ್ ಎಷ್ಟು ಬೆಲೆ ಕ್ಲೋಸಿಂಗ್ ಆಗಿದೆ, 1,523 ರೂಪಾಯಿ 90 ಪೈಸೆಗೆ ಕ್ಲೋಸಿಂಗ್ ಆಗಿದೆ. ಅಂದ್ರೆ ಸಾಮಾನ್ಯವಾಗಿ ಬೈಬ್ಯಾಕ್ ನ ಅನೌನ್ಸ್ ಮಾಡಬೇಕಾದ್ರೆ ಏನು ಕರೆಂಟ್ ಮಾರ್ಕೆಟ್ ಬೆಲೆ ನಡೀತಾ ಇರುತ್ತೋ ಆ ಶೇರ್ ಇದ್ದು, ಆ ಪರ್ಟಿಕ್ಯುಲರ್ ಸ್ಟಾಕ್ ಇದ್ದು ಅದಕ್ಕಿಂತ ಜಾಸ್ತಿನೇ ಮಾಡಿರ್ತಾರೆ, ಯಾಕಂದ್ರೆ ಜನ ಪಾರ್ಟಿಸಿಪೇಟ್ ಮಾಡಬೇಕು ಅಂತ. ಸೊ ಈಗ ಅದನ್ನ ಪ್ರೀಮಿಯಂ ಅಂತ ನಾವು ನೋಡ್ತಾ ಹೋದ್ರೆ ಎಷ್ಟು ಜಾಸ್ತಿ ಕೊಡ್ತಾ ಇದ್ದಾರೆ, ಪ್ರೀಮಿಯಂ ಏನ್ ಸಿಗ್ತಾ ಇದೆ ನಮ್ಗೆ ಇಲ್ಲಿ ಅಂತ ನೋಡೋದಾದ್ರೆ 1,800 ಬೈಬ್ಯಾಕ್ ಹೇಳಿರೋದು, ಈಗ ನಡೀತಾ ಇರೋದು 1,523 ರೂಪಾಯಿ. ಕಳೆದ್ರೆ ನಿಮ್ಗೆ ಎಷ್ಟು ಬರ್ತಾ ಇದೆ, 276 ರೂಪಾಯಿ ಲಾಭ ಸಿಗುತ್ತೆ. ಅಂದ್ರೆ ಕರೆಂಟ್ ಮಾರ್ಕೆಟ್ ಅಲ್ಲೇ ನೀವು ಕೊಡಕ್ಕೂ ಬೈಬ್ಯಾಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿಂದ ಇನ್ಫೋಸಿಸ್ ಅವರು ವಾಪಸ್ ಅವ್ರು ತಗೊಂಡ್ರೆ ಕಂಪನಿಯವರು ನಿಮ್ಗೆ 276 ರೂಪಾಯಿ ಇವಾಗ ಏನ್ ನಡೀತಾ ಇದೆ ಮಾರ್ಕೆಟ್ ನ ಬೆಲೆ ಅದಕ್ಕಿಂತ ಹೆಚ್ಚುವರಿಯಾಗಿ ಕೊಡುತ್ತಲ್ವಾ. ಸೊ ಸಾಮಾನ್ಯವಾಗಿ ಬೈಬ್ಯಾಕ್ ನ್ಯೂಸ್ಗಳು ಅಂತ ಬಂದಾಗ ಪ್ರೀಮಿಯಂಗಳು ತುಂಬಾ ಇದೆ ಅಂತ ಆದ್ರೆ ಜನ ಬೈಯಿಂಗ್ ಸೆಂಟಿಮೆಂಟ್ ಬರುತ್ತೆ. ನೀವು ಇನ್ಫೋಸಿಸ್ ನೋಡಿದ್ರೆ ಲಾಸ್ಟ್ ವೀಕ್ ಸ್ವಲ್ಪ ಬೈಯಿಂಗ್ ಸೆಂಟಿಮೆಂಟ್ ಬಂದಿತ್ತು, ಬಿಕಾಸ್ ಬೈಬ್ಯಾಕ್ ಅನೌನ್ಸ್ ಮಾಡಿದ್ದಾರೆ ಈ ಕಾರಣದಿಂದಾಗಿ ಅಂತ. ಯಾಕಂದ್ರೆ ಅಷ್ಟೊಂದು ಆಫರ್ ಇದೆಯಲ್ಲ, 276 ರೂಪಾಯಿ ಜಾಸ್ತಿ ಸಿಗುತ್ತಂತ. ಅಫ್ಕೋರ್ಸ್ ತಗೊಂಡಿದ್ದು ಎಲ್ಲದಕ್ಕೂ ಸಿಗುತ್ತಾ ಇಲ್ಲ ಅಂತ ಹೇಳ್ತಾ ಇದೀನಿ. ಬೈಬ್ಯಾಕ್ ರೇಷಿಯೋ ಅಂತ ಇರುತ್ತೆ. ಮತ್ತೆ ಹೇಗೇನ್ ಇದು ಯಾವುದೋ ಬೈಯಿಂಗ್ ಸೆಲ್ಲಿಂಗ್ ರೆಕಮೆಂಡೇಶನ್ ಮಾಡಕ್ಕೆ ಹೇಳ್ತಾ ಇಲ್ಲ, ಯಾಕೆ ಪ್ರಮೋಟರ್ಸ್ ಇದರಿಂದ ಆಚೆ ಹೋಗ್ತಾರೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಹೇಳ್ತಾ ಇದೀನಿ. ಈಗ ನೋಡಿ ಬೈಬ್ಯಾಕ್ ಅಲ್ಲಿ ಈ ಚೇಂಜಸ್ ಎಲ್ಲ ಹೇಳಿದ್ನಲ್ಲ, ಇದ್ರ ಪ್ರಕಾರ ಏನಾಗುತ್ತೆ, ಹೈಯರ್ ಟ್ಯಾಕ್ಸ್ ಇವರೆಲ್ಲ ಹೈಯರ್ ಟ್ಯಾಕ್ಸ್ ಅಲ್ಲೇ ಬರ್ತಾರಲ್ವಾ, ಹೈಯರ್ ಟ್ಯಾಕ್ಸ್ ಅವರಿಗೆ ಏನಂತ ಹೇಳಿದೀನಿ ಈಗ 30% ಟ್ಯಾಕ್ಸ್, ಅದ್ರ ಮೇಲೆ ಸರ್ಚಾರ್ಜ್, ಅದ್ರ ಮೇಲೆ ಸೆಸ್. ಸೊ ಎಲ್ಲ ಸೇರ್ಸಿ ಎಷ್ಟಾಗುತ್ತೆ, 30% ಟ್ಯಾಕ್ಸ್, 15% ಸರ್ಚಾರ್ಜ್, 4% ಸೆಸ್, ಎಜುಕೇಶನ್ ಸೆಸ್, ಸ್ವಚ್ಛ ಭಾರತ್ ಸೆಸ್, ಎಲ್ಲ ಸೆಸ್ ಬೀಳುತ್ತೆ. ಆಯ್ತಾ, ಎಲ್ಲ ಸೇರಿ ಎಫೆಕ್ಟಿವ್ ಟ್ಯಾಕ್ಸ್ ರೇಟ್ ಎಷ್ಟಾಗುತ್ತೆ, 35.88% ಬೀಳುತ್ತೆ. 35.88% ಟ್ಯಾಕ್ಸ್ ಕಟ್ಟಬೇಕು. ಹಾಗಾದ್ರೆ ಅರ್ಥ ಏನು, ಈಗ 1,800 ರೂಪಾಯಿಗೆ ನೀವು ಮಾಡೋದಾದ್ರೆ ಕ್ಯಾಲ್ಕುಲೇಟರ್ ಹೋಗೋಣ, 1,800 ರೂಪಾಯಿಗೆ ನೀವು ಕೊಡ್ತಾರೆ ಅಂತ ಕೂಡ ಅದಕ್ಕೆ ಟ್ಯಾಕ್ಸ್ ಎಷ್ಟು ಕಟ್ಟಬೇಕಾಗುತ್ತೆ, 1,800 ರೂಪಾಯಿಗೆ 35% ಟ್ಯಾಕ್ಸ್ ನ ಕಟ್ಟಬೇಕಾಗುತ್ತೆ. 25 ಅಲ್ಲ 35 ನೋಡಿ ಟ್ಯಾಕ್ಸ್ ಇಂದ ಯಾವ ರೀತಿ ಇದೆ ಅಂತಂದ್ರೆ 645 ರೂಪಾಯಿ 84 ಪೈಸೆ ಟ್ಯಾಕ್ಸ್ ಬರುತ್ತೆ. ಬರ್ಕೊಂಬೋಣ ಇಲ್ಲಿ ಟೋಟಲ್ ಟ್ಯಾಕ್ಸ್ ಎಷ್ಟಾಗುತ್ತೆ ಬೈಬ್ಯಾಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಾದ್ರೆ ಒಂದು ಶೇರಿಗೆ 45, ಆಯ್ತಾ, 645 ರೂಪಾಯಿ ಎಷ್ಟು ಬಂತು ನಮಗೆ, 645 ರೂಪಾಯಿ 84 ಪೈಸೆ ಇಷ್ಟು ಟ್ಯಾಕ್ಸ್ ನ ಕಟ್ಟಬೇಕಾಗುತ್ತೆ. ನೋಡಿ ಯಾಕೆ ಇದರಿಂದ ಹಿಂಜರಿತಾ ಇದ್ದಾರೆ ಅಂತಂದ್ರೆ, ಈಗ 645 ರೂಪಾಯಿ 84 ಪೈಸೆ ಟ್ಯಾಕ್ಸ್ ಹೋಯ್ತು ಅಂತಂದ್ರೆ 1,800 ರೂಪಾಯಿ ಕೊಡ್ತಾ ಇದ್ರು ಕೂಡ ಅಲ್ಲಿಗೆ ಎಷ್ಟು ಉಳಿತು ಅವರಿಗೆ. 1,800 ರೂಪಾಯಿನಲ್ಲಿ ನೀವು 645 ರೂಪಾಯಿ ಕಳೆದ್ರೆ 1,154 ರೂಪಾಯಿ 16. ಅಂದ್ರೆ ನೀವು ಆಕ್ಚುಯಲ್ ಮಾಡುವಂತ ಲಾಭ ಎಷ್ಟು ಅಂತಂದ್ರೆ, ಶೇರ್ನ ಬೈ ಸೆಲ್ ಮಾಡಿದ್ರೆ ನಿಮ್ಗೆ ಸಿಗುವಂತ ಲಾಭ ಎಷ್ಟು ಅಂತಂದ್ರೆ 1,154 ರೂಪಾಯಿ 16 ಪೈಸೆ ಅಷ್ಟೇ ಸಿಗುವಂಥದ್ದು. ಆಯ್ತಾ, ಸೊ ಎಫೆಕ್ಟಿವ್ ಆಗಿ ನಮ್ಗೆ ಸಿಗುವಂಥದ್ದು 1,154 ರೂಪಾಯಿ 16 ಪೈಸೆ ಅಷ್ಟೇ ಸಿಗುತ್ತೆ. ಅದೇ ನಾವೇನಾದ್ರೂ ಇದನ್ನ ಬಿಟ್ಟು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನ ಬೈ ಮಾಡ್ಕೊಳ್ಳೋದಾದ್ರೆ, ಅಂದ್ರೆ ಉದಾಹರಣೆ ಏನು, ಇವರೆಲ್ಲ ಇವಾಗ ಕಂಪನಿ ಶುರು ಆದಾಗಿಂದನೂ ಇರ್ತಾರೆ. ಸೊ ಇವಾಗ ಬೈಬ್ಯಾಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರ ಬದಲಿಗೆ ಇವರು ಜೆಟ್ಸೇ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನ ಬುಕ್ ಮಾಡ್ಕೊಂತೀವಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ಬೋದು, ಇವಾಗ ಡೈರೆಕ್ಟ್ ಆಗಿ ಸೆಲ್ ಮಾಡ್ಬೋದು ಅಲ್ವಾ, ಬೈಬ್ಯಾಕ್ ಅಲ್ಲೇ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಏನು. ಆ ತರ ಮಾಡೋದಾದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನಿಮ್ಗೆ ಎಷ್ಟಿದೆ ಗೊತ್ತಿದೆ, ಅಪ್ ಟು 1 ಲಕ್ಷ ತನಕ ನೀವು ಪ್ರಾಫಿಟ್ ಮಾಡಿದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಏನೂ ಲಾಭ ಇಲ್ಲ. ಆದ್ರೆ ಇವರೆಲ್ಲ 1 ಲಕ್ಷದ ಮುಗಿಯುತ್ತಾ ತುಂಬಾ ದೊಡ್ಡ ಸ್ಟೇಕ್ ಅನ್ನ ಹೊಂದಿರ್ತಾರೆ, ದೊಡ್ಡ ಪರ್ಸೆಂಟೇಜ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಹಾಗೆ ಅದನ್ನೆಲ್ಲ ಬಿಟ್ಬಿಟ್ಟೆ ಕ್ಯಾಲ್ಕುಲೇಟ್ ಮಾಡೋಣ, ಅಂದ್ರೆ ಇವ್ರಿಗೆ ಎಷ್ಟು ಮಾಡ್ತಾರೋ ಅಷ್ಟಕ್ಕೂ ಟ್ಯಾಕ್ಸ್
ಬೀಳುತ್ತೆ ಅಂತಾನೆ ಕ್ಯಾಲ್ಕುಲೇಟ್ ಮಾಡೋಣ, ಆಯ್ತಾ? ಆ ರೀತಿ ಮಾಡಿದ್ರೆ ಇವಾಗ ಇತ್ತೀಚೆಗೆ ಏನ್ ಮಾಡಿದೆ ಗೌರ್ಮೆಂಟ್ 12.5% ಟ್ಯಾಕ್ಸ್ ಮಾಡಿದಾರಲ್ವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ 12.5% ಅಂತ ಹೇಳಿದ್ದಾರೆ. ಅದರಲ್ಲೂ ಮತ್ತೆ ಸರ್ಚಾರ್ಜ್ ಬೀಳುತ್ತೆ, ಸೆಸ್ ಬೀಳುತ್ತೆ. ಸೊ ಎಫೆಕ್ಟಿವ್ ಆಗಿ ನಮ್ಗೆ ಎಷ್ಟು ಬೀಳುತ್ತೆ 14.95% ಟ್ಯಾಕ್ಸ್ ಬೀಳ್ತಾ ಹೋಗುತ್ತೆ. ಸೊ 14.95% 1800 ರೂಪಾಯಿ ನಾನು ಮಾಡಿದ್ರೆ ಎಷ್ಟಾಗುತ್ತೆ? 1800 ಇಂಟು 14% ಅಂತಂದ್ರೆ ನನಗೆ 269 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ ಸಾಕು ನನಗೆ, ಆಯ್ತಾ? ಸೊ ಟೋಟಲ್ ಟ್ಯಾಕ್ಸ್ ನಾನು ಡೈರೆಕ್ಟ್ ಆಗಿ ಸೆಲ್ ಮಾಡ್ತೀನಿ, ಬೈಬ್ಯಾಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡದಲೆ ಡೈರೆಕ್ಟ್ ಮಾರ್ಕೆಟ್ ಅಲ್ಲಿ ನಡೀತಾ ಇದ್ದಾಗಲೇ ಸೆಲ್ ಮಾಡ್ತೀನಿ ಅಂದ್ರೆ 269 ರೂಪಾಯಿ 1 ಪೈಸೆನ ಕೊಡಬೇಕು. ಸೊ 269 ರೂಪಾಯಿ 1 ಪೈಸೆ ಕೊಟ್ರೆ ನನಗೆ ಎಫೆಕ್ಟಿವ್ ಆಗಿ ಎಷ್ಟು ಸಿಗ್ತಾ ಹೋಗುತ್ತೆ? ಈಗ 1800 ರೂಪಾಯಿ 1523 ರೂಪಾಯಿ ನಡೀತಾ ಇದೆ ಅಂತ ಅನ್ಕೊಂಡಲ್ವಾ? 1523 ರೂಪಾಯಿ 90 ಪೈಸೆ ನಡೀತಾ ಇದೆ. ಸೊ 1254 ರೂಪಾಯಿ ನನಗೆ ಆಕ್ಚುಲಿ ಲಾಭ ಮಾಡ್ದಂಗೆ ಆಯ್ತು, ಕರೆಕ್ಟಾ? ಯಾಕಂದ್ರೆ ನೀವು ಬೈಬ್ಯಾಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ ಅಂದ್ರೆ ನಿಮ್ಗೆ 1800 ರೂಪಾಯಿಗೆ ಮಾರ ಸಿಗಲ್ಲ ನಿಮ್ಗೆ, ಕರೆಕ್ಟಾ? ಸೊ ಇಲ್ಲಿ 1800 ರೂಪಾಯಿಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು ಟ್ಯಾಕ್ಸ್, ಯಾಕಂದ್ರೆ ಬೈಬ್ಯಾಕ್ ಅಲ್ಲಿ ನೀವು ಜಾಸ್ತಿ ಬೆಲೆ ಸಿಗುತ್ತೆ ನಿಮ್ಗೆ. ಇಲ್ಲಿ ಮಾರ್ಕೆಟ್ ಏನ್ ನಡೀತಿದೆಯೋ ಅಲ್ಲಿ. ಸೊ ಅಲ್ಲಿಗೆ ಅರ್ಥ ಏನು ನೋಡಿ, ಬೈಬ್ಯಾಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಲ್ಲ ಅಂದ್ರೂ ಕೂಡ ಪರ್ ಶೇರಿಗೆ ಇವರಿಗೆ 100 ರೂಪಾಯಿ ಲಾಭನೇ ಜಾಸ್ತಿ ಇದೆ. ಪರ್ ಶೇರಿಗೆ 100 ರೂಪಾಯಿ ಲಾಭ. ಸೊ ದೊಡ್ಡ ಪರ್ಸೆಂಟೇಜ್ ಅಲ್ಲಿ ಮಾಡಿದ್ರೆ ಅಂದ್ರೆ ಇವ್ರು ಬೈಬ್ಯಾಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಲ್ಲ ಅಂದ್ರೇನೆ ಇವರಿಗೆ ಲಾಭ ಇದೆ. ಸೊ ಯಾವಾಗ ಬೈಬ್ಯಾಕ್ ಗೆ ಕನ್ಸಿಡರ್ ಮಾಡಬಹುದು ಇವರು? ಯಾವಾಗ ಇವೆರಡರ ಡಿಫ್ರೆನ್ಸ್ ಕಮ್ಮಿ ಆಗುತ್ತೋ, ಅಂದ್ರೆ ಬೈಬ್ಯಾಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೇನೆ ನನಗೆ ಜಾಸ್ತಿ ಲಾಭ ಅಂತ ಯಾವಾಗ ಅನ್ಸುತ್ತೋ ಅವಾಗ ಮಾತ್ರ ಪ್ರಮೋಟರ್ಸ್ ಗಳು ಅಪ್ಲೈ ಮಾಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಆದ್ರೆ ಸಾಮಾನ್ಯವಾಗಿ ಬೈಬ್ಯಾಕ್ ಅಂತ ನ್ಯೂಸ್ ಬಂದ ತಕ್ಷಣ ನೀವು ಎಲ್ಲ ರಿಟೇಲರ್ಸ್ ಏನ್ ಮಾಡ್ತೀವಿ, ಜಾಸ್ತಿ ಬೈಯಿಂಗ್ ಸೆಂಟಿಮೆಂಟ್ ನ ತೋರಿಸ್ತೀವಿ. ಸೊ ಸ್ಟಾಕ್ ಮೇಲೆ ಹೋಗುತ್ತೆ ಹೊರತು ಕೆಳಗೆ ಹೋಗೋದಿಲ್ಲ ಸಾಮಾನ್ಯವಾಗಿ. ಹಾಗಾಗಿ ಸೊ ಇವರು ಬೈಬ್ಯಾಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡದೇ ಇರೋದೇ ಇಲ್ಲಿ ಸೂಕ್ತ ನಿರ್ಧಾರ ಆಗುತ್ತೆ. ಸೊ ಬಿಕಾಸ್ ಆಫ್ ಟ್ಯಾಕ್ಸೇಷನ್, ಯಾಕಂದ್ರೆ 35.88% ಟ್ಯಾಕ್ಸ್ ಕಟ್ತಾ ಹೋಗ್ಬೇಕು. ಅದ್ರ ಬದಲು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತಂದ್ರೆ ಈ ರೀತಿ. ಇದು ನಾನಿಲ್ಲಿ ಕಂಪ್ಲೀಟ್ ಆಗಿ ತಗೊಂಡಿದ್ದೀನಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು 1523 ರೂಪಾಯಿಗೆ ಹಾಕ್ಬಿಟ್ಟೆ. ಆದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ನಾವು ಕನ್ಸಿಡರ್ ಮಾಡ್ಬೇಕಂದ್ರೆ ನೀವು ಲಾಭಕ್ಕೆ ಆಗೋದು. ಅಂದ್ರೆ ಉದಾಹರಣೆಗೆ ಇವರು 100 ರೂಪಾಯಿಗೆ ಇನ್ನ ಕೊಂಡ್ಕೊಂಡಿದ್ರು ಅಂತಂದ್ರೆ ಇವರಿಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟಾಯ್ತು? 1523. ಕೊಂಡ್ಕೊಂಡಿದ್ದ ಬೆಲೆ 100 ರೂಪಾಯಿ ಅಂದ್ರೆ 1423 ಕ್ಯಾಲ್ಕುಲೇಟ್ ಮಾಡ್ಬೇಕು. ಅವಾಗ ಇನ್ನೂ ಕೂಡ ಕಮ್ಮಿ ಆಗುತ್ತೆ ಟ್ಯಾಕ್ಸ್. ಅರ್ಥ ಆಗ್ತದೆ ಹೇಳ್ತಾ ಇರೋದು? ಬಟ್ ಇವರು 10 ರೂಪಾಯಿಗೆ ತಗೊಂಡಿದ್ರು, ಮುಂಚೆನೆ ತಗೊಂಡಿದ್ರು ಅಂದ್ರೂ ಕೂಡ 1513 ರೂಪಾಯಿಗೆ ಟ್ಯಾಕ್ಸ್ ನ ಕ್ಯಾಲ್ಕುಲೇಟ್ ಮಾಡಬಹುದು. ಬಟ್ ನಾನು ವರ್ಸ್ಟ್ ಕೇಸ್ ಇವ್ರಿಗೆ ಫ್ರೀಯಾಗೆ ಸಿಕ್ಕಿತ್ತು, 0 ರೂಪಾಯಿಗೆ ಸಿಕ್ಕಿತ್ತು ಅಂತ ಅನ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ಇಲ್ಲಿ ಈ ರೀತಿ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮಾಡೋದು ನಿಮ್ಮ ಲಾಭಕ್ಕೆ. ಅಂದ್ರೆ ಉದಾಹರಣೆಗೆ ನೀವು ಯಾರಾದ್ರೂ 1000 ರೂಪಾಯಿಗೆ ಇನ್ಫೋಸಿಸ್ ನ ಬೈ ಮಾಡಿದ್ರಿ, ಈಗ 1523 ರೂಪಾಯಿ ಕೊಡ್ತಾ ಇದ್ದಾರೆ ಅಂತಂದ್ರೆ ಕಂಪ್ಲೀಟ್ 1523 ರೂಪಾಯಿಗೆ ಟ್ಯಾಕ್ಸ್ ಬೀಳೋದಿಲ್ಲ. ಆದ್ರೆ ಎಷ್ಟು ಲಾಭ ಮಾಡ್ತಿರೋ ಅದಕ್ಕೆ ಮಾತ್ರ ಬೀಳ್ತಾ ಹೋಗುತ್ತೆ. ಅಂದ್ರೆ ಎಷ್ಟಕ್ಕೆ 1523 ರೂಪಾಯಿಲಿ 1000 ರೂಪಾಯಿ ಹೋದ್ರೆ 523 ರೂಪಾಯಿಗೆ ಮಾತ್ರ ನೀವು 14.95% ಟ್ಯಾಕ್ಸ್ ಕಟ್ತೀರಾ. ಆದ್ರೆ ಬೈಬ್ಯಾಕ್ ಅಂತ ಬಂದಾಗ ನೀವು ಕೊಂಡ್ಕೊಂಡಿರೋ ಬೆಲೆ ಇಲ್ಲಿ ಲೆಕ್ಕಕ್ಕಿಲ್ಲ, 1800 ರೂಪಾಯಿಗೆ ಕೂಡ ಟ್ಯಾಕ್ಸ್ ಬೀಳ್ತಾ ಹೋಗುತ್ತೆ. ಅದನ್ನ ನೀವು ಮರೆಯಕ್ಕೆ ಹೋಗಬಾರ್ದು. ಆ ರೀತಿಯಾಗಿ ಒಂದು ಟ್ಯಾಕ್ಸೇಷನ್ ಇದೆ. ಹಾಗಾಗಿ ಇವ್ರು ಯಾರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಅಂದ್ರೆ ನಮಗೂ ಅದೇ ಅಲ್ವಾ ಸರ್ ಅಂತಂದ್ರೆ ಇಟ್ ಡಿಪೆಂಡ್ಸ್. ನಮಗೂ ಅದೇ ರೀತಿನೇ ಆಗತ್ತೆ. ಯಾಕೆಂತಂದ್ರೆ ನಾವು ತಗೊಂಡಿರೋ ಬೆಲೆನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಕೂಡ ಜಾಸ್ತಿ. ಯಾರಿಗೆ? ನಮಗೂ ಹಂಗಾದ್ರೆ ಅಂತಂದ್ರೆ ಯಾರಿಗೆ? ಯಾರ್ಯಾರೆಲ್ಲ 30% ಟ್ಯಾಕ್ಸ್ ಲೆವೆಲ್ ಬರ್ತಿರೋ ನಿಮಗೆಲ್ಲ ಬೈಬ್ಯಾಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡದಲ್ಲೇ ಇರೋದೇ ಬೆಸ್ಟ್ ಬಿಕಾಸ್ ಆಫ್ ಟ್ಯಾಕ್ಸೇಷನ್ ಅಂತ ನಾವು ನೋಡ್ತಾ ಹೋದ್ರೆ ನಾವು ಪ್ರಮೋಟರ್ ಗಳನ್ನ ಯೋಚನೆ ಮಾಡ್ತಾ ಹೋಗ್ಬೇಕು, ದೊಡ್ಡವ್ರನ್ನ ನೋಡಿ ಕಲಿಬೇಕು. ಆದ್ರೆ ಯಾರಾದ್ರೂ 5% ಟ್ಯಾಕ್ಸ್ ಲೆವೆಲ್ ಇದ್ದೀರಾ, 10% ಟ್ಯಾಕ್ಸ್ ಲೆವೆಲ್ ಇದ್ದೀರಾ, ನಿಮ್ಮ ಆದಾಯನೇ ಕಮ್ಮಿ ಇದೆ ಅಂದ್ರೆ ನೀವು ಬೈಬ್ಯಾಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೇನೆ ನಿಮ್ಗೆ ಜಾಸ್ತಿ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಯಾಕಂದ್ರೆ ನಿಮ್ಗೆ ಬೈಬ್ಯಾಕ್ ಅಲ್ಲಿ ಪ್ರೀಮಿಯಂಗಳು ಜಾಸ್ತಿ ಇದೆ ಅಲ್ವಾ, ನೀವು ಮಾಮೂಲಿ ಮಾರ್ಕೆಟ್ ಅಲ್ಲಿ ಕೊಡೋದಕ್ಕಿಂತ ಜಾಸ್ತಿ ಬೆಲೆಗೆ ತಗೊಂತಾ ಇದ್ದಾರೆ. ಹಾಗಾಗಿ ನಿಮ್ಗೆ ಟ್ಯಾಕ್ಸೇಷನ್ ಕಮ್ಮಿ ಬೀಳೋದ್ರಿಂದ 5% 10% ಬಿಟ್ಟರೆ ನಿಮ್ಗೆ ಅದೇ ನಿಮ್ಗೆ ಬೆನಿಫಿಟ್ ಆಗ್ತಾ ಹೋಗುತ್ತೆ. ಇದನ್ನ ನಾನು ಹೇಳ್ಬೇಕಾಗಿತ್ತು. ಆದ್ರೆ ಈ ತರ ಎಲ್ಲ ಮಾಡ್ತಾ ಇದ್ದಾರೆ ಅಂತಂದ್ರೆ ಹಾಗಾದ್ರೆ ಎಲ್ಲ ಪ್ರಮೋಟರ್ಗಳು ಹೀಗೆ ಮಾಡ್ತಾರಲ್ವಾ ಇನ್ ಮುಂದಕ್ಕೆ ಅಂತ ಅನ್ನೋದಾದ್ರೆ ಖಂಡಿತ ಹೀಗೆ ಮಾಡ್ತಾರೆ. ನೋಡಿ, ಎಕ್ಸಾಕ್ಟ್ ಆಗಿ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಡೇಟಾ ಅಂತ ಇಲ್ಲ, ಆದ್ರೆ ಒಂದು ಟ್ರೆಂಡ್ ಅಂತ ನೀವು ನೋಡ್ತಾ ಬರೋದಾದ್ರೆ ವರ್ಷದಿಂದ ವರ್ಷಕ್ಕೆ ಪ್ರಮೋಟರ್ಗಳು ಅಂದ್ರೆ ಈ ಬೈಬ್ಯಾಕ್ ಅನ್ನೋ ಕಾನ್ಸೆಪ್ಟ್ ಕಮ್ಮಿ ಆಗ್ತಾ ಬರ್ತಾ ಇದೆ. ಉದಾಹರಣೆಗೆ ಅಂತ ಹೇಳಿದ್ರೆ 2023ರಲ್ಲಿ ಸರಿಸುಮಾರು 38 ಕಂಪನಿಗಳು ಬೈಬ್ಯಾಕ್ ನ ಅನೌನ್ಸ್ ಮಾಡಿದ್ರು. ಒಟ್ಟಾರೆ ಮೊತ್ತ ಅದರದ್ದು 45,130 ಕೋಟಿ. ಇನ್ಫೋಸಿಸ್ ತುಂಬಾ ದೊಡ್ಡ ಕಂಪನಿ, ಹಾಗಾಗಿ ಒಂದು ಕಂಪನಿಯಿಂದಾನೆ 18,000 ಕೋಟಿಯ ಬೈಬ್ಯಾಕ್ ಅನೌನ್ಸ್ ಮಾಡಿದ್ದಾರೆ. ಬಟ್ 38 ಕಂಪನಿಗಳು ಸೇರಿ 2023ರಲ್ಲಿ ಒಟ್ಟು 45,130 ಕೋಟಿಯಷ್ಟು ಬೈಬ್ಯಾಕ್ ಆಗಿತ್ತು. 2024ರಲ್ಲಿ ಇದು ಯಾವಾಗ ಅಕ್ಟೋಬರ್ ಜಾರಿ ಆಯಿತು ಅಂತ ಹೇಳಿದ್ವಾ, ಅಕ್ಟೋಬರ್ಗಿಂತ ಮುಂಚೆ ಅಂತ ನೋಡೋದಾದ್ರೆ 2024ರಲ್ಲಿ 2023ರಲ್ಲಿ 38 ಕಂಪನಿಗಳು, 2024ರಲ್ಲಿ ಕೇವಲ 20 ಕಂಪನಿಗಳು ಮಾತ್ರ ಬೈಬ್ಯಾಕ್ ನ ಪ್ರಪೋಸ್ ಮಾಡಿದ್ವು. 8,300 ಕೋಟಿ ಆಸ್ಪಾಸ್ ಇತ್ತು ಆ ಬೈಬ್ಯಾಕಿನ ವ್ಯಾಲ್ಯೂ. ಬೈಬ್ಯಾಕ್ ವ್ಯಾಲ್ಯೂನು ಕಡಿಮೆ, ನಂಬರ್ ಆಫ್ ಕಂಪನಿ ಬೈಬ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ದು ಕೂಡ ಕಡಿಮೆ.
ಅದಾದ್ಮೇಲೆ 2024ರಲ್ಲಿ ಈ ಒಂದು ಹೊಸ ರೂಲ್ಸ್ ಜಾರಿ ಬಂದಿದೆಯಲ್ಲ ಇವಾಗ, ಏನಂತ ಡಿವಿಡೆಂಡ್ ಅಂತ ಡಿಕ್ಲೇರ್ ಮಾಡಬೇಕು ಕಂಪನಿಗಳು, ಶೇರ್ ಹೋಲ್ಡರ್ ಮೇಲೆನೆ ಬೀಳುತ್ತೆ. ಅವ್ರು ಏನ್ ಟ್ಯಾಕ್ಸ್ ಲೆವೆಲ್ ಇರ್ತಾರೋ ಆ ಟ್ಯಾಕ್ಸ್ ಲೆವೆಲ್ಗೆ ಅವರಿಗೆ ಟ್ಯಾಕ್ಸ್ ಬೀಳ್ತಾ ಹೋಗುತ್ತೆ ಬೈಬ್ಯಾಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಅಂತ ಮಾಡಿದಾಗಿಂದ. ಇವಾಗ ಅಂತ ನೋಡಿದ್ರೆ ಸರಿ ಸುಮಾರು 4 ಕಂಪನಿಗಳು, ಇನ್ಫೋಸಿಸ್ ನ ಸೇರಿ 4 ಕಂಪನಿಗಳು, ಇನ್ಫೋಸಿಸ್ ಗಿಂತ ಮುಂಚೆ ಅಂತ ನಾವು ನೋಡ್ತಾ ಬರೋದಾದ್ರೆ 4 ಕಂಪನಿಗಳು ಅನೌನ್ಸ್ ಮಾಡಿದೆ ಅಷ್ಟೇ. ಈಗ ಇನ್ಫೋಸಿಸ್ 5ನೇ ಕಂಪನಿಯಾಗಿ ಬಂದಿದೆ. ಒಟ್ಟಾರೆಗೆ ಬೈಬ್ಯಾಕ್ ಬಂದಿರೋದು ಈ ರೂಲ್ಸ್ ಬಂದಾಗಿಂದ ಬರೀ ಒಂದು 186 ಕೋಟಿ ತರದಿತ್ತು ಅಷ್ಟೇ. ಈಗ ಇನ್ಫೋಸಿಸ್ ದೊಡ್ಡದು ಬಂದಿರೋದು 18,000 ಕೋಟಿ. ಅಂದ್ರೆ ಆಲ್ಮೋಸ್ಟ್ ನೋಡ್ತಾ ಬರೋದಾದ್ರೆ 2023ರಲ್ಲಿ 38 ಕಂಪನಿಗಳಲ್ಲಿ, 2024-25ರಲ್ಲಿ 4 ಕಂಪನಿಗಳಲ್ಲಿ ಅಂದ್ರೆ ಆಲ್ಮೋಸ್ಟ್ 90% ಡ್ರಾಪ್ ಆಗೋಗಿದೆ ಬೈಬ್ಯಾಕ್ ಅಲ್ಲಿ. ಬಿಕಾಸ್ ಆಫ್ ಮೇನ್ ರೀಸನ್ ಇದೇನೆ, ಯಾಕೆಂದ್ರೆ ತುಂಬಾ ಒಂದು ದೊಡ್ಡ ಟ್ಯಾಕ್ಸ್ ನ ಭರಿಸಬೇಕಾಗುತ್ತೆ ಅನ್ನೋ ಕಾರಣದಿಂದಾಗಿ. ಹಾಗಾದ್ರೆ ಇದು ರಿಟೇಲ್ ಇನ್ವೆಸ್ಟರ್ಸ್ ಒಳ್ಳೆ ನ್ಯೂಸ್ ಅಂದ್ರೆ, ಹೇಗೆ ನಾನು ಹೇಳ್ದಂಗೆ ಇಟ್ ಡಿಪೆಂಡ್ಸ್. ನೀವು 30% ಟ್ಯಾಕ್ಸ್ ಲ್ಯಾಬಲ್ ಬರ್ತೀರಾ ಅಂದ್ರೆ ನಿಮಗೂ ಕೂಡ ಇದು ಯಾವುದೇ ರೀತಿಯಂತ ವರ್ತ್ ಇಲ್ಲ ಬೈಬ್ಯಾಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು. ಆದ್ರೆ ಕಮ್ಮಿ ಟ್ಯಾಕ್ಸ್ ಲ್ಯಾಬಲ್ ಬರ್ತೀರಾ ಅಂತಂದ್ರೆ ನಿಮಗೆ ಇದು ಪ್ರಾಫಿಟ್ ಆಗ್ತಾ ಹೋಗ್ಬೋದು. ನೋಡಿ, ಇದು ಇದೇ ರೀತಿ ಆಯ್ತು ಅಂತಂದ್ರೆ ಈಗ ಕಂಪನಿಗಳು ಈಗ ತುಂಬಾ ಈಗ ಝೋವೋ ಅನ್ನೋ ಕಂಪನಿ ಯಾವ ರೀತಿಯಾಗಿ ಟಕ್ಕರ್ ಕೂಡ ರೆಡಿ ಆಗಿದೆ ಮೈಕ್ರೋಸಾಫ್ಟ್, ಗೂಗಲ್ ಈ ತರ ಕಂಪನಿಗಳಿಗೆ ಅಂತ ನೀವು ನೋಡಿದ್ರೆ, ಆ ತರ ಆಗ್ಬೇಕು ಅಂದ್ರೆ ಹೆಚ್ಚು R&D ನಲ್ಲಿ ಇನ್ವೆಸ್ಟ್ ಮಾಡಬೇಕು. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಕಂಪನಿಗಳು ಇನ್ವೆಸ್ಟ್ ಮಾಡ್ತಾ ಹೋಗ್ಬೇಕು. ಎಸ್ಪೆಷಲಿ ಸರ್ವಿಸ್ ಓರಿಯೆಂಟೆಡ್ ಕಂಪನಿ, ಇನ್ಫೋಸಿಸ್ ತರದ ಕಂಪನಿಗಳು ಇವಾಗ ತುಂಬಾ ಸ್ಟ್ರಗಲ್ ಆಗ್ತಾ ಇದೆ. ಯಾಕಂದ್ರೆ US ಇಂದ ಸಾಕಷ್ಟು ರೆಗ್ಯುಲೇಷನ್ ಬರ್ತಾ ಇದೆ. ಹೊಸಾಗಿ ಇನೋವೇಷನ್ ಮಾಡಲಿಲ್ಲ, ಹೊಸ ತರದ್ದು ತರಲಿಲ್ಲ ಅಂತಂದ್ರೆ ಇವರು ಸಸ್ಟೈನ್ ಆಗಲಿ. ಇನ್ಫೋಸಿಸ್ ಒಂದನೇ ಅಂತ ಹೇಳ್ತಾ ಇಲ್ಲ, ಎಲ್ಲ ಕಂಪನಿಗಳು ಕಷ್ಟ ಇದೆ. ಹಾಗಂತ ಇವಾಗ ಈಸಿ ವೇ ಅಂದ್ರೆ ಏನ್ ಮಾಡ್ತಾ ಇದ್ರು, ಬೈಬ್ಯಾಕ್ ನ ಮಾಡಿ ಆ ದುಡ್ಡನ್ನ ಬೇರೆ ಕಡೆಗೆ ಇನ್ವೆಸ್ಟ್ ಮಾಡಕ್ ನೋಡ್ತಾ ಇದ್ರು. ಈಗ ಆ ಆಪ್ಷನ್ ಹೊರಟೋಯ್ತು ಅಂತಂದ್ರೆ ಮುಂದೆ ಯಾವ ರೀತಿಯಾಗಿ ಶೇಪ್ ಆಗ್ತಾ ಹೋಗುತ್ತೆ. ಇದರಿಂದ ಬೈಬ್ಯಾಕ್ ಒಂದು ಹೊಡೆತ ಬೀಳ್ತು ಅಂದ್ರೆ ಇಂಡಿಯನ್ ಕಂಪನಿನ ಗ್ರೋತಿಗೂ ಕೂಡ ಇದು ಸ್ವಲ್ಪ ನೆಗೆಟಿವ್ ಆಗ್ತಾ ಹೋಗ್ಬೋದು. ಹಾಗಾಗಿ 2025ರ ಟ್ಯಾಕ್ಸೇಷನ್ ಅಲ್ಲಾದ್ರೂ ಕೂಡ ಇದ್ರ ಬಗ್ಗೆ ಏನಾದ್ರೂ ಸರ್ಕಾರಗಳು ಚೇಂಜಸ್ ನ ತರ್ತಾರ ಅಂತ ನೋಡ್ತಾ ಹೋಗ್ಬೇಕು. ಯಾಕಂತಂದ್ರೆ ನೋಡಿ, ಎಲ್ಲಾ ಕಡೆ ಟ್ಯಾಕ್ಸ್ ಆದ್ರೆ ಈಗ ನಾನ್ ರೆಸಿಡೆನ್ಸಿಗೆ ಬೆನಿಫಿಟ್ ಅಂತ ನನ್ನ ಪ್ರಕಾರ ಹೇಳೋದಾದ್ರೆ, ಯಾಕಂತಂದ್ರೆ ಅವ್ರಿಗೆ ನೋಡಿ ಬರೀ 20% ಬೀಳ್ತಾ ಹೋಗುತ್ತೆ, ಅವರಿಗೆ ಒಳ್ಳೆ ಲಾಭ ಇವಾಗ ಕಂಪೇರ್ ಟು ಇಲ್ಲಿ ಇರೋ ಶೇರ್ ಹೋಲ್ಡರ್ಸ್ ಪ್ರಮೋಟರ್ಸ್ ಗಳಿಗಿಂತ ನಾನ್ ರೆಸಿಡೆನ್ಸಿಗಳಿಗೆ ಇವಾಗ ಬೆನಿಫಿಟ್ ಆಗೋ ತರದ್ದು ನಡೀತಾ ಇದೆ. ನೋಡೋಣ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ. ಯಾಕಂತಂದ್ರೆ ಟ್ಯಾಕ್ಸ್ ಕಟ್ತಿರೋರಿಗೆ ಗೊತ್ತಿದೆ, ನಿಮಗೆ ಎಲ್ಲರಿಗೂ ಕೂಡ ಟ್ಯಾಕ್ಸ್, ಸರ್ಚಾರ್ಜ್, ಅದರ ಮೇಲೆ ಸೆಸ್ ಎಲ್ಲದೂ ಇದೆ. ಈಗ ಬೈಬ್ಯಾಕ್ ಅಲ್ಲೂ ಕೂಡ ಈ ಟ್ಯಾಕ್ಸ್ ಉದ್ದೇಶದಿಂದನೇ ದೊಡ್ಡವರು ಕೂಡ ಹಿಂಜರಿತಾ ಇದ್ದಾರೆ. ಯಾಕಿನ್ನ ಹೇಳ್ಬೇಕು ಅಂತ ಅನಿಸ್ತು ಅಂತಂದ್ರೆ, ಕೆಲವೊಂದು ವಿಚಾರಗಳಲ್ಲಿ ದೊಡ್ಡವರು ಯಾಕೆ ಏನೋ ಒಂದು ಮಾಡ್ತಾ ಇಲ್ಲ. ಯಾರೋ ಒಂದು ನೋಡಿ ಬ್ಲಾಕ್ ಡೀಲ್ದು ನಿಮ್ಗೆ ಹೇಳಿದ್ದೆ, ಬ್ಲಾಕ್ ಡೀಲ್ ಮಾಡ್ಕೊಂತ ಇದ್ದಾರೆ ಅಂದ್ರೆ ಯಾಕೆ ಮಾಡ್ತಾ ಇದ್ದಾರೆ, ಈ ಟೈಮಲ್ಲಿ ಏನ್ ಮಾಡ್ತಾ ಇದ್ದಾರೆ, ಏನಾದ್ರು ನೆಗೆಟಿವ್ ಆಗಿದೆಯಾ, ಎಲ್ಲಾ ತರನು ನಾವು ಯೋಚನೆ ಮಾಡಬೇಕು. ಸೇಮ್ ವೇ ದೊಡ್ಡವರು ಯಾವುದೋ ಒಂದಕ್ಕೆ ಈಸಿಯಾಗಿ ನಮ್ಗೆ ಲಾಭ ಅಂತ ಕಾಣಿಸೋದ್ರಲ್ಲಿ ಅವರು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂದ್ರೆ ಅದ್ರ ಆಳ ಬೇರೆ ಇರುತ್ತೆ. ಅದೇನು ಅನ್ನೋದನ್ನ ತಿಳಿಸ್ಕೊಡುವಂತ ಪ್ರಯತ್ನ ಆಗಿತ್ತು. ಈ ಎಫರ್ಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತಂದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಕ್ಲಾರಿಫಿಕೇಶನ್ ಬೇಕಿತ್ತು ವಿಡಿಯೋದಲ್ಲಿ ಅಂದ್ರೆ ಕಮೆಂಟ್ ಮಾಡಿ, ನನಗೆ ತಿಳಿದಿದ್ರೆ ನಾನು ಉತ್ತರ ಕೊಡುವಂತ ಪ್ರಯತ್ನ ಮಾಡ್ತೀನಿ. ಮತ್ತೊಂದು MM ಪ್ರೀಮಿಯರ್ ನೊಂದಿಗೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.